ಹಲೋ ಆತ್ಮೀಯ ಕೇಳುಗರೆ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ @ವೇದಾಕ್ಷಿ-96ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವೇನಾದರೂ ಈ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡ್ನ ಶುರು ಮಾಡ್ತಿದ್ದೀನಿ. ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ 23. ಮಂಜುಗೆ ಬಂದಿದ್ದಂಥ ಮದುವೆ ಪ್ರಪೋಸಲ್ಲು ಓಂಕಾರ್ದು ಅಂತ ಇಶಾನಿಗೆ ಗೊತ್ತಾದಾಗ ಅವಳ ಕಾಲ ಕೆಳಗಿದ್ದಂಥ ನೆಲನೇ ಕುಸ್ತಂಗಾಗಿರುತ್ತೆ. ಸೀದಾ ರೆಸ್ಟ್ ರೂಮ್ ಕಡೆಗೆ ಹೋದವಳು ಬಾಗ್ಲಾಕೊಳ್ತಾಳೆ. ಇಶಾನಿಯ ಕಣ್ಣುಗಳಲ್ಲಿ ಕಣ್ಣೀರು ಅನಾಯಾಸವಾಗಿ ಹರಿದು ಅವಳ ಕೆನ್ನೆ ಎಲ್ಲ ಒದ್ದೆಯಾಗಿರುತ್ತೆ. ತಲೆಯಲ್ಲೇನೋ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹರಿದು ಬರ್ತಿದ್ರೂ ಗಂಟಲಿನಿಂದ ಒಂದೇ ಒಂದು ಮಾತು ಕೂಡ ಹೊರಗೆ ಬರ್ತಿರ್ಲಿಲ್ಲ. ತಾನು ಮನಸ್ಸಾರೆ ಪ್ರೀತಿಸ್ತಿದ್ದಂಥ ಓಂಕಾರ್ ಈಗಾಗಲೇ ತನ್ನ ಕ್ಲೋಸ್ ಫ್ರೆಂಡ್ನ ಮದುವೆ ಸಲುವಾಗಿ ನೋಡ್ಕೊಂಡು ಬಂದಿದ್ದಾನೆ ಅಂತ ತಿಳಿದಾಗ ಇಶಾನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿದೇನೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ. ನನಗೆ ಅವನ ಲೈಫಲ್ಲಿ ಯಾವ ಸ್ಥಾನವೂ ಇಲ್ಲ ಅನಿಸುತ್ತೆ. ಇದ್ದಿದ್ದರೆ ಅವನಿಗಾಗಲೇ ಮದುವೆಗೆ ಅಂತ ಬೇರೆ ಹುಡುಗಿ ನೋಡ್ಕೊಂಡು ಬಂದಿದ್ದಾನೆ ಅನ್ನೋ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಡ್ತಿದ್ದ? ಅಷ್ಟಕ್ಕೂ ಅವನು ಯಾವಾಗಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳೇ ಇಲ್ಲ ಅಲ್ವಾ? ಬರೀ ನನ್ನ ಮನಸ್ಸಲ್ಲಿ ಮಾತ್ರ ಅವನ ಬಗ್ಗೆ ಪ್ರೀತಿ ಭಾವನೆ ಇರೋದು. ಅವನು ನನ್ನ ಒಬ್ಬ ಫ್ರೆಂಡಾಗಿ ಅಷ್ಟೇ ಅಂದ್ಕೊಂಡಿದ್ದಾನೆ ಅನಿಸುತ್ತೆ. ಇದರಲ್ಲಿ ಅವನದೇನೂ ತಪ್ಪಿಲ್ಲ. ನಾನೇ ಏನೇನೋ ಮನಸ್ಸಿಗೆ ಬಂದಂಗೆ ಅಂದ್ಕೊಂಡು ನನ್ನದೇ ಲೋಕದಲ್ಲಿ ಮುಳುಗಿದ್ದೀನಿ ಅಷ್ಟೆ. ನಾನೊಬ್ಳು ಇಡಿಯಟ್. ಇದೆಲ್ಲ ನಮಗೆ ವರ್ಕ್ ಆಗಲ್ಲ ಅಂತ ಗೊತ್ತಿದ ಮೇಲೂ ಕೂಡ ನಾನೇ ಫುಲ್ ಥರ ಇನ್ನೂ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಾನು ಓಂಕಾರ್ ನೇಮ್ ಮಂಜು ಹತ್ರ ಹೇಳಿಲ್ಲ ಅನಿಸುತ್ತೆ. ಸದ್ಯ ಒಳ್ಳೆಯದಾಯಿತು. ಒಂದು ವೇಳೆ ನಾನು ಓಂಕಾರ್ನ ಇಷ್ಟಪಡ್ತಿದ್ದೆ ಅಂತ ಅವಳಿಗೆ ಏನಾದರೂ ಗೊತ್ತಾದರೆ ನನ್ನ ಬಗ್ಗೆ ಅವಳು ಏನು ಅಂದ್ಕೊಳ್ತಾಳೋ. ಅವಳು ನಾನು ನೋಡ್ಕೊಂಡು ಹೋಗಿರೋ ಹುಡುಗನ್ನ ನಾನು ಇಷ್ಟಪಡ್ತಿದ್ದೀನಿ ಅಂದರೆ ಅವಳು ನನ್ನ ಮೇಲೆ ಕೋಪ ಮಾಡ್ಕೋಬೋದು, ನನ್ನ ದ್ವೇಷ ಕೂಡ ಮಾಡ್ಬೋದು. ಇರು ಒಂದು ನಿಮಿಷ. ಓಂಕಾರ್ ಅವಳನ್ನ ನೋಡೋಕೆ ಹೋಗೋಕ್ಕಿಂತ ಮೊದಲಿಂದನೇ ನಾನು ಅವನನ್ನು ಪ್ರೀತಿಸ್ತಿದ್ದೀನಿ ಅಲ್ವಾ? ಹಾಗೆ ನೋಡಿದರೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಲ್ವಾ? ಅಂದರೆ ಒಂದು ವೇಳೆ ಓಂಕಾರ್ಗೂ ಕೂಡ ಮಂಜು ಇಷ್ಟ ಆಗಿದ್ರೆ ನನ್ನ ಪ್ರೀತಿ ವಿಷಯ ಅವರಿಬ್ರಿಗೂ ಬಿಸಿ ತುಪ್ಪ ಅನ್ನಿಸ್ಬೋದು. ಏನಾದರೂ ಆಗಲಿ, ನಾನು ಪ್ರೀತಿಸಿದ್ದು ಓಂಕಾರನೇ ಅನ್ನೋ ವಿಷಯ ಮಾತ್ರ ಮಂಜುಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೆ ಅಂತ ಇರೋದವಳು ಒಬ್ಬಳೇ ಫ್ರೆಂಡು. ಸಿಗದೇ ಇರೋ ಪ್ರೀತಿನ ಬಯಸಿ ಇರೋ ಸ್ನೇಹನ ಯಾಕೆ ಕಳ್ಕೊಳ್ಳೋದು? ಒಂದು ರೀತಿ ಒಳ್ಳೆಯದೇ ಆಯಿತು. ನನಗೀಗಲೇ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಯಿತು. ಈ ಪ್ರೀತಿ ವಿಷಯನ ಇಲ್ಲೇ ಮಣ್ಣು ಮಾಡಿಬಿಡೋಣ. ಅದೇ ಎಲ್ರಿಗೂ ಒಳ್ಳೆಯದು. ಮಂಜು ಅವರಪ್ಪ ಈಗಾಗಲೇ ಓಂಕಾರ್ ಮನೆಗೆ ಬಂದಿದ್ದಾರೆ ಅಂದರೆ ಮದುವೆ ಬಗ್ಗೆ ಮಾತಾಡೋಕ್ಕೆ ಬಂದಿರ್ತಾರೆ. ಅಂದರೆ ಮಂಜುಗೆ ಮತ್ತು ಓಂಕಾರ್ ಇಬ್ಬರಿಗೂ ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ ಅಂತಲೇ ಅರ್ಥ ಅಲ್ವಾ? ಈ ಮದುವೆ ಆದರೆ ಒಂದು ರೀತಿ ಒಳ್ಳೆಯದೇ ಆಗುತ್ತೆ ಬಿಡು. ಜೊತೆಗೆ ನನ್ನ ಪ್ರೀತಿ ಕಥೆನೂ ಮುಗಿಯುತ್ತೆ ಅಂತ ಅಂದ್ಕೊಳ್ತಾಳೆ. ಮತ್ತೆ ಮರುಕ್ಷಣ ತನ್ನ ಪರಿಸ್ಥಿತಿಯನ್ನು ನೋಡಿ ಅವಳ ಮೇಲೆ ಅವಳಿಗೇನೆ ಬೇಸರ ಆಗ್ತಿರುತ್ತೆ. ನನ್ನ ಪ್ರೀತಿಗೆ ಯಾಕೆ ಇಷ್ಟೊಂದು ತಿರುವು ಕೊಡ್ತಿದ್ಯಾ ದೇವ್ರೆ? ನಾನು ಮಾಡಿರೋ ತಪ್ಪಾದರೂ ಏನು? ಮೊದಲು ಬಾರಿಗೊಬ್ಬರನ್ನ ಮನಸಾರೆ ಪ್ರೀತಿಸಿದೆ. ಆ ವ್ಯಕ್ತಿ ಜೊತೆ ಸುಂದರವಾದ ಬದುಕು ಕಟ್ಕೋಬೇಕು ಅಂತ ಆಸೆಪಟ್ಟೆ. ಅವನಿಗೋಸ್ಕರ ಇಡೀ ಜಗತ್ತನ್ನ ಜೊತೆ ಬೇಕಾದರೂ ಹೋರಾಡ್ತೀನಿ. ನನ್ನ ಅಪ್ಪ ಅಮ್ಮ ಅಣ್ಣ ಅವರಪ್ಪ ಎಲ್ಲರೂ ಹೇಗಾದರೂ ಮಾಡಿ ನಮ್ಮ ಪ್ರೀತಿಗೆ ಒಪ್ಪಿಸ್ತೀನಿ. ಆದರೆ ಅವನಿಗೆ ನಾನು ಇಷ್ಟ ಇಲ್ಲ ಅಂದರೆ ನಾನು ಅವನಿಗೋಸ್ಕರ ಏನು ಮಾಡೋಕ್ಕೆ ಸಿದ್ಧ ಇದ್ದರೂ ಕೂಡ ಅದು ನೀರಿನ ಮೇಲೆ ಹೋಮ ಮಾಡಿದಾಗ ಆಗುತ್ತೆ ಅಲ್ವಾ? ಬರೀ ವ್ಯರ್ಥ ಪ್ರಯತ್ನ ಆಗೋಗುತ್ತೆ ಅಷ್ಟೇ. ಬಹುಶಃ ನನ್ನ ಹಣೆ ಬರದಲ್ಲಿ ಇದೇ ಬರ್ತಿದೆ ಅನಿಸುತ್ತೆ. ನಾನೀಗ ಎಷ್ಟೇ ಹತ್ರೂ ಬೇಜಾರು ಮಾಡಿಕೊಂಡು ಏನೂ ಬದಲಾಗಲ್ಲ. ನಾನು ಪಡ್ಕೊಂಬಂದಿದ್ದು ಬರೀ ಅವನ ಸ್ನೇಹ ಅಷ್ಟೇ ಅನಿಸುತ್ತೆ. ಅವನ ಪ್ರೀತಿ ನನಗೆಲ್ಲ ಅಂತ ಅನಿಸುತ್ತೆ. ನಾನು ಮೊದಲಿಂದನೂ ಹೇಳ್ಕೊಂಬಂದೆ ನಿನಗೆ, ಅವನನ್ನು ಪ್ರೀತಿ ಮಾಡಬೇಡ, ಇದು ವರ್ಕ್ ಆಗಲ್ಲ ಅಂತ. ಅದೇ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಹೇಳು?
ಈಗ ಅನುಭವಿಸು ಅಂತ ಇಶಾನಿ ಅವಳಿಗವಳೇ ಬೈಕೋತಾಳೆ. ಈಗ ನಾನು ಏನು ಮಾಡಲಿ, ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಲಿ ನಾನು? ನಾನು ಪ್ರೀತಿ ಮಾಡಿದ ಹುಡುಗ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಆಗ್ತಿದ್ದಾರೆ. ನನ್ನ ಜೀವನ ಪೂರ್ತಿ ಹೇಗೆ ಅವ್ರನ್ನ ಜೊತೆಯಾಗಿ ನೋಡ್ತಾ ಇರಲಿ? ಇದೆಂಥ ಹೀನಾಯ ಪರಿಸ್ಥಿತಿಯಲ್ಲಿ ತಂದುಬಿಟ್ಟೆ ದೇವ್ರಿ ನಾನು ಚಿಕ್ಕಂದಿನಿಂದ ಇದುವರೆಗೂ ನನ್ನ ಅಪ್ಪ ಅಮ್ಮ ನನ್ನ ಸುತ್ತಮುತ್ತ ಇರೋರಿಗೆ ನನ್ನಿಂದ ಯಾವುದೇ ನೋವಾಗಬಾರ್ದು ಅಂತ ಅವರಿಗೆಲ್ಲ ಹೇಗೆ ಇಷ್ಟ ಆಗುತ್ತೋ ಅದೇ ಥರ ಬದುಕಿದ್ದೀನಿ. ನನಗಾಗಿ ನಾನು ಇದುವರೆಗೂ ಏನನ್ನೂ ಕೇಳ್ಕೊಂಡಿರಲಿಲ್ಲ. ಮೊದಲ ಬಾರಿಗೆ ನನಗೋಸ್ಕರ ಒಬ್ಬರು ಸಲಿಗೆ, ಒಡನಾಟ, ಪ್ರೀತಿನ ಕೇಳ್ಕೊಂಡೆ. ಆದರೆ ನಿನ್ಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ವಾ? ನಾನು ಅದು ಯಾವ ತಪ್ಪು ಮಾಡಿದ್ದೀನಿ ಅಂತ ನನಗೆ ಇಷ್ಟೊಂದು ನೋವು ಕೊಡ್ತಿದ್ಯಾ ದೇವ್ರೆ ಅಂತ ಮನಸ್ಸೊಳಗಡೆ ದೇವರನ್ನು ಶಪಿಸುತ್ತಾ ತನ್ನ ಅಸಹಾಯಕ ಪ್ರೀತಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದಂಥ ಇಶಾನಿ ಮೊಬೈಲ್ಗೆ ಆದಿ ನಂಬರಿಂದ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಿದ್ದಂಥ ನೋಟಿಫಿಕೇಷನ್ ನೋಡಿದ ಇಶಾನಿ ಸಿಗದೆ ಇರೋ ಪ್ರೀತಿಗೆ ಎಷ್ಟು ಕಣ್ಣೀರು ಹಾಕಿದ್ರೂ ವ್ಯರ್ಥ. ಆ ದೇವರಿಗೆ ನನ್ನ ಮೇಲೆ ಕರುಣೆನೂ ಬರೋಲ್ಲ, ನನ್ನ ಕಣ್ಣೀರು ಕಡಿಮೆ ಆಗಲ್ಲ. ನನ್ನ ಭಾವನೆಗಳನ್ನ ಮಸಣಕ್ಕೆ ಕೊಂಡೊಯ್ಯುವಂಥ ಸಮಯ ಬಂದಾಗಿದೆ. ಅವುಗಳ ಬಗ್ಗೆ ಯೋಚನೆ ಮಾಡಿದಷ್ಟು ಇನ್ನೂ ನನಗೇನೆ ನೋವು ಜಾಸ್ತಿ ಆಗುತ್ತೆ ಅಂತ ಗಟ್ಟಿ ಮನಸ್ಸು ಮಾಡಿ ಮಂಜುಗೆ ಮೆಸೇಜ್ ಮಾಡ್ತಾಳೆ. ಮಂಜು ಆ್ಯಕ್ಚುಲಿ ಇವರು ತುಂಬಾ ಒಳ್ಳೆಯವರು, ತುಂಬಾ ಫ್ರೆಂಡ್ಲಿ ಆ್ಯಂಡ್ ಜೆಂಟಲ್ಮ್ಯಾನ್. ನೀನು ಕಣ್ಣು ಮುಚ್ಚಿ ಮದುವೆ ಆಗಿಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಮೆಸೇಜ್ ಮಾಡಿ ರೆಸ್ಟ್ ರೂಮಿಂದ ಹೊರಗೆ ಬಂದು ಮುಖ ವಾಶ್ ಮಾಡ್ಕೊಳ್ತಾ ಇರ್ತಾಳೆ. ಇಶಾನಿಯ ಮೆಸೇಜ್ ನೋಡಿದ ತಕ್ಷಣ ಮಂಜು ಕಾಲ್ ಬ್ಯಾಕ್ ಮಾಡ್ತಾಳೆ. ಲೇ, ಅದು ಹೆಂಗೆ ಹೇಳ್ತೀಯಾ ಅವ್ನು ಜೆಂಟಲ್ಮ್ಯಾನ್ ಅಂತ, ತುಂಬ ಒಳ್ಳೆಯವನು ಅಂತ ಎಲ್ಲ? ನೀನೇನು ಅವ್ನು ಮಾತಾಡ್ಸಿದ್ಯಾ? ಮಂಜು ಕುತೂಹಲದಿಂದ ಕೇಳ್ತಾಳೆ. ಅದಾ, ಆ್ಯಕ್ಚುಲಿ ನನಗೆ ಇಬ್ಬರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಇವರು ಕೂಡ ಒಬ್ಬರು ಅಂತ ಇಶಾನಿ ಬೇಸರದ ದನಿಯಲ್ಲಿ ಹೇಳ್ತಾಳೆ. ಓ ಹೌದಾ, ಒಂದು ರೀತಿ ಒಳ್ಳೆಯದೇ ಆಯಿತು ಬಿಡು. ಏನಾದರೂ ಅವನ ಬಗ್ಗೆ ಕೇಳೋದಿದ್ರೆ ನಿನಗೇನೆ ಕೇಳ್ಬೋದು. ಅದು ಸರಿ, ನಿನ್ನ ವಾಯ್ಸ್ ಯಾಕೆ ಚೇಂಜ್ ಆಗಿದೆಯಲ್ವಾ? ಹುಷಾರಿಲ್ವಾ? ಏನು ಟ್ರಿಪ್ಗೆ ಹೋಗಿ ಕೋಲ್ಡ್ ಮಾಡ್ಕೊಂಬಂದ್ಯಾ? ಮಂಜು ಕಾಳಜಿಯಿಂದ ಕೇಳ್ತಾಳೆ. ಇಲ್ಲ ಕಣೆ, ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗ್ತಿದೆ, ಇನ್ನೊಂದು ದಿನದಲ್ಲೆಲ್ಲ ಸರಿ ಹೋಗುತ್ತೆ ಬಿಡು ಅಂತ ಇಶಾನಿ ಉದಾಸೀನದಿಂದ ಹೇಳ್ತಾಳೆ. ಸರಿ ಕಣೆ, ನನಗೊಂದು ಮೀಟಿಂಗ್ ಇದೆ, ನಾನು ನಿಮಗೆ ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ಇಶಾನಿ ಮಂಜುನ ಪ್ರತ್ಯುತ್ತರಕ್ಕೂ ಕೇಳಿಸ್ಕೊಳ್ದೇನೆ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ. ಈ ಕಡೆ ಮಂಜುಗೇನೋ ಒಂಥರ ಖುಷಿ, ಒಂದು ರೀತಿ ಧೈರ್ಯ. ಇಶಾನಿಗೆ ಗೊತ್ತಿದ್ದಾರೆ ಅಂದರೆ ಆ ಹುಡುಗ ಒಳ್ಳೆಯವನೇ ಇರ್ತಾನೆ, ಇಲ್ಲ ಅಂದರೆ ಅವಳು ಬೇರೆಯವನ್ನೆಲ್ಲ ಮಾತೇ ಆಡಿಸೋದಿಲ್ಲ. ಅಂಥದ್ರಲ್ಲಿ ಟ್ರಿಪ್ ಹೋಗಿ ಬಂದಿದ್ದಾಳೆ ಅಂದರೆ ಡೀಸೆಂಟ್ ಹುಡುಗನೇ ಇರ್ತಾನೆ ಅಂತ ಖುಷಿ, ನಾಚಿಕೆ ಜೊತೆಗೆ ಏನೋ ಒಂಥರ ಎಕ್ಸೈಟ್ಮೆಂಟಿಂದ ಓಂಕಾರ್ನ ವೀಡಿಯೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಒಂದೊಂದಾಗಿ ನೋಡೋದಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ತನ್ನ ಆಫೀಸ್ ಕೆಲಸವನ್ನೆಲ್ಲ ಬೇಗ ಬೇಗ ಮುಗಿಸಿದಂಥ ಆದಿ ಮಧ್ಯಾಹ್ನದ ವೇಳೆಗೆ ಓಂಕಾರ್ ಶೂಟಿಂಗ್ ಸ್ಪಾಟ್ಗೆ ಬರ್ತಾನೆ. ಆದರೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಂಥ ಓಂಕಾರ್ಗೋಸ್ಕರ ಕಾಯ್ತಿರುವಾಗ ಇಶಾನಿ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಅಂದ್ಕೊಂಡು ಆದಿ ಮೆಸೇಜ್ ಮಾಡ್ತಾನೆ. ಅದೇ ವೇಳೆಗೆ ಶೂಟಿಂಗ್ ಮುಗಿಸಿ ಬಂದಂಥ ಓಂಕಾರ್ ಆದಿ ಜೊತೆಗೆ ಮೇಕಪ್ ರೂಮಿಗೆ ಬರ್ತಾನೆ. ಊಟದ ಟೈಮ್ ಆಗಿದ್ದರಿಂದ ಪ್ರೊಡಕ್ಷನ್ ಅವರು ಇಬ್ಬರಿಗೂ ಊಟ ತಂದು ಕೊಟ್ಟು ಹೋಗ್ತಾರೆ. ಹೊಟ್ಟೆ ಹಸಿವಾಗ್ತಿತ್ತು, ಬಾ ಮೊದಲು ಊಟ ಮಾಡೋಣ ಅಂತ ಓಂಕಾರ್ ಹೇಳ್ತಾನೆ. ಆಗ ಆದಿ ಆಯಿತು ಬಾ ಅಂತ ಇಬ್ಬರೂ ಊಟ ಶುರು ಮಾಡ್ತಾರೆ. ಓಂ, ನೀನು ಏನೋ ಮಾತಾಡಬೇಕು ಅಂತೆ ಅಲ್ವಾ, ಏನದು? ಆದಿ ಕುತೂಹಲದಿಂದ ಕೇಳ್ತಾನೆ. ಅದು ಬೆಳಗ್ಗೆ ನಾನು ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಗ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೇ ಇರೋವಂಥ ಸಮಯದಲ್ಲಿ ಯಾವಾಗಲೂ ನೀನು ನನ್ನ ಬಚಾವ್ ಮಾಡ್ತೀಯ. ಲವ್ ಯು ಡ್ಯೂಡ್ ಅಂತ ಹೇಳ್ತಾನೆ. ಅದೆಲ್ಲ ಇರಲಿ, ನಿಮಗೆ ಆ ಸಜೆಷನ್ ಓಕೆನಾ? ಆದಿ ಪ್ರಶ್ನಾರ್ಥಕವಾಗಿ ಓಂಕಾರ್ ಕಡೆಗೆ ನೋಡ್ತಾನೆ. ನಾನು ಯಾವಾಗ ಹೇಳಿದೆ ಓಕೆ ಅಂತ? ಆ ಸಂದರ್ಭದಲ್ಲಿ ನನ್ನ ಬಚಾವ್ ಮಾಡಿದೆ ಅಂದೆ ಅಷ್ಟೇ. ನೀನು ಯಾಕೆ ಅದನ್ನು ಬೇರೆ ಎಲ್ಲಿಗೋ ತೊಗೊಂಡೋಗ್ತಿದ್ಯಾ? ಓಂಕಾರ್ ತುಂಟತನದಿಂದ ಹೇಳ್ತಾನೆ.
ಅಯ್ಯೋ ಸರಿ ಮಾರಾಯ, ಬಚಾವ್ ಮಾಡಿದೆ, ಓಕೆ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಆ ಹುಡುಗಿನ ಬೇಡ ಅನ್ನೋದಕ್ಕೆ ನಿನ್ನ ಹತ್ರ ಏನು ಕಾರಣ ಇದೆ? ಆದಿ ಸೀರಿಯಸ್ ಆಗಿ ಕೇಳ್ತಾ ಮುಂದುವರೆದು, ಹೌದು, ನಿಮಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಿಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ಆ ಹುಡುಗಿ ಅಪ್ಪನೂ ಕೂಡ ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ ಅಲ್ವಾ? ಇನ್ನೂ ಏನು ಪ್ರಾಬ್ಲಮ್ಮು ನಿಮಗೆ? ಆದಿ ಪ್ರಶ್ನೆ ಮಾಡ್ತಾನೆ. ಅಯ್ಯೋ, ಆ ಹುಡುಗಿ ಕಡೆಯಿಂದ ಏನೂ ತೊಂದರೆ ಇಲ್ಲ ಮಗ, ಆದರೆ ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಹೀಗಿರುವಾಗ ನಾನು ಆ ಹುಡುಗಿನ ಹೆಂಗೆ ಮದುವೆ ಆಗಲಿ ಹೇಳು? ಓಂಕಾರ ಆದಿನ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನಿಸ್ತಾನೆ. ಇರು, ಬೇರೆ ಹುಡುಗಿನ ಲವ್ ಮಾಡ್ತಿದ್ಯಾ? ನಿಜನಾ? ಸೀರಿಯಸ್ಸಾಗಿ ಮಾತಾಡ್ತಿದ್ಯಾ ತಾನೇ? ಹೌದು ಅಂದರೆ ಮತ್ತು ನನಗೆ ಯಾಕೆ ಹೇಳಲಿಲ್ಲ? ಯಾರ ಹುಡುಗಿ? ಆದಿ ಇನ್ನಷ್ಟು ಸೀರಿಯಸ್ಸಾಗಿ ಕೇಳ್ತಾನೆ. ಏನಂದರೆ ಆ ಹುಡುಗಿ ನಿಂಗೂ ಗೊತ್ತು. ಓಂಕಾರ ತುಂಟ ನಗುತ್ತಾ ಹೇಳ್ತಾನೆ. ನನಗೂ ಗೊತ್ತಾ? ಯಾರು? ಸುಮ್ಮನೆ ತಲೆ ತಿನ್ನಬೇಡ, ಡೈರೆಕ್ಟ್ ವಿಷಯಕ್ಕೆ ಬಾ. ಯಾರ ಹುಡುಗಿ? ಅದು ಅಲ್ಲದೆ ಎಷ್ಟು ತಿಂಗಳಿಂದ ನಡೀತಿದೆ ಇದೆಲ್ಲ? ಅಲ್ಲ, ಈಗಷ್ಟೇ ನೀನು ಹಳೆ ಲವ್ ಡಿಪ್ರೆಷನ್ನಿಂದ ಹೊರಗೆ ಬರ್ತಿದ್ಯಾ, ಮತ್ತೆ ಪ್ರೀತಿ ವಿಷಯದಲ್ಲಿ ಅವಸರ ಮಾಡಬೇಡ. ಆದಿ ಕೋಪ, ಆಶ್ಚರ್ಯ, ಕುತೂಹಲ ಎಲ್ಲದನ್ನು ತುಂಬ್ಕೊಂಡು ಕೇಳ್ತಾನೆ. ಯಾವಾಗಿಂದ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಆದರೆ ಪ್ರೀತಿ ಆಗಿರೋದಂತೂ ನಿಜ. ಮೇ ಬಿ ಅವರನ್ನು ಮೊದಲನೇ ಸಲ ನೋಡಿದಾಗಲೇ ಹಾರ್ಟಲ್ಲಿ ಚಿಟ್ಟೆ ಹಾರಾಡ್ದಂಗೆ ಆಗಿತ್ತು ಅನಿಸುತ್ತೆ. ಅವ್ರ ಮಾತು, ಅವ್ರು ಮಾಡೋ ಕೇರ್, ಅವ್ರ ನಗು ಎಲ್ಲದು ನನಗೊಂಥರ ಅಭ್ಯಾಸ ಆಗಿತ್ತು. ಆದರೆ ಆವಾಗ ನನಗೆ ನನ್ನ ಫೀಲಿಂಗ್ಸ್ ಬಗ್ಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ನಾನು ಕೂಡ ಅದನ್ನು ಜಾಸ್ತಿ ಕನ್ಸಿಡರ್ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ಅವರಿಂದ ಸ್ವಲ್ಪ ದಿನ ದೂರ ಇದ್ದಿದ್ದ ಟೈಮಲ್ಲಿ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ಳೋ ಥರ ಅವರನ್ನು ಪದೇ ಪದೇ ನೆನಪಾಗ್ತಾ ಇದ್ರು. ಅವ್ರನ್ನ ನಾನು ಇಲ್ಲಿ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಅದೊಂಥರ ಫೀಲಿಂಗ್ ಮಗ, ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ಇಟ್. ಓಂಕಾರ ಎಕ್ಸೈಟಾಗಿ ಹೇಳ್ತಾನೆ. ಆಗ ಆದಿ ಇದ್ದೋನು, ಹೋಲ್ಡ್ ಆನ್, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ನನ್ನ ತಲೆಗೆ ಬರ್ತಿರೋದು ಒಬ್ಬರೇ, ಡೋಂಟ್ ಸೇ ಅವರು ಅಂತ. ಆದಿ ಕಳವಳದಿಂದ ಕೇಳ್ತಾನೆ. ಓಂಕಾರ ಮಾತಾಡ್ತಾ ಇರೋದು ಈಶಾನ್ಯ ಬಗ್ಗೆ ಅಂತ ಅಂದ್ಕೊಂಡು ಆದಿ ಮನಸ್ಸಲ್ಲಿ ಕಳವಳ ಆಗ್ತಾ ಇರುತ್ತೆ. ಅಯ್ಯೋ, ಸೋ ಸಾರಿ ಡಾರ್ಲಿಂಗ್, ಅವ್ರು ಯಾರು ಅಂತ ಈಗಲೇ ಹೇಳಲ್ಲ. ಇನ್ನೂ ಅವ್ರಿಗೆ ನನ್ನ ಮೇಲೆ ಲವ್ ಫೀಲಿಂಗ್ಸ್ ಇದ್ದಾವಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಅವ್ರು ಯಾರು ಅಂತ ನಿಂಗೆ ಹೇಳ್ತೀನಿ. ಅಲ್ಲಿವರೆಗೂ ನಿನ್ನ ಕುತೂಹಲವನ್ನು ಈಗೇನೆ ಜೋಪಾನವಾಗಿಟ್ಕೊ ಅಂತ ಓಂಕಾರ ಹಾಸ್ಯಮಯವಾಗಿ ಹೇಳ್ತಾನೆ. ಓಕೆ, ಈಗ ನಾನು ಏನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ಆದಿ ಕೋಪದಿಂದ ಕೇಳ್ತಾನೆ. ಏನಿಲ್ಲ, ಅವರಿಗೆ ನನ್ನ ಮೇಲೆ ಲವ್ ಫೀಲಿಂಗ್ಸ್ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ಒಂದು ಐಡಿಯಾ ಕೊಡು. ಓಂಕಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಕೇಳ್ತಾನೆ. ಐಡಿಯಾನ? ಲವ್ ಟೆಸ್ಟ್ ಮಾಡೋಕ್ಕೆ ಅಂದರೆ ಇದೆಯಲ್ವಾ ಯೂನಿವರ್ಸಲ್ ಮೆಥಡು, ಜಲಸಿ, ಅದನ್ನೇ ಯೂಸ್ ಮಾಡ್ಕೊ. ಆದಿ ಸಜೆಷನ್ ಕೊಡ್ತಾನೆ. ಓ ಹೌದಲ್ವಾ, ನನ್ನ ತಲೆಗೆ ಹೊಳಿಲೇ ಇರಲಿಲ್ಲ ನೋಡಿದು. ಈ ಸ್ಟ್ರಾಟಜಿನ ಆದಷ್ಟು ಬೇಗ ಅಪ್ಲೈ ಮಾಡೋಣ. ಓಂಕಾರ ತಮಾಷೆಯಾಗಿ ಹೇಳ್ತಾನೆ. ಇಷ್ಟೆಲ್ಲ ಮಾತುಕತೆ ಮುಗಿದು ಒಂದು ಸ್ಟ್ರಾಟಜಿ ಮಾಡೋ ಅಷ್ಟೊತ್ತಿಗೆ ಅವರಿಬ್ಬರು ಊಟ ಕೂಡ ಮುಗ್ದಿರುತ್ತೆ. ಮುಂದೇನಾಗುತ್ತೆ? ಓಂಕಾರ ಲವ್ ಮಾಡ್ತಿರೋ ಹುಡುಗಿ ಯಾರದು? ಅವಳಿಗೆ ಹೇಗೆ ಜಲಸಿ ಫೀಲ್ ಮಾಡಿಸ್ತಾನೆ ಓಂಕಾರ ಮಾಡ್ತಿರೋ ಅಂಥ ಈ ಯೂನಿವರ್ಸಲ್ ಐಡಿಯಾ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ ಆಗುತ್ತಾ? ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ನಲ್ಲಿ ನನ್ನ ಜೊತೆ ಹಂಚ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ ಕಾದಂಬರಿ ವಿತ್ ಕಾಫಿ @ವೇದಾಕ್ಷಿ 96ನ ಹೀಗೆ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಎಪಿಸೋಡ್ಗಳನ್ನು ಬಿಂದಾಸಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಧನ್ಯವಾದಗಳು.